ಇವ ದೇವ್ರ ಹೆಂಗಾರ ಮಾಡಿ ಈಗಿದೊಂದು ಮೆಟ್ಟಿಗೆ ಎತ್ತಿ ಇದೊಂದು ಕೂಸು ಹುಟ್ಟಿಂದ ತಾನ ಮೆಟ್ಟಿ ಬೀಳ್ತಾ ಅಂಕತನ ಸಸಿ ಏನಂದ್ರೂ ಅನಿಸ್ಕೋಬೇಕು ಕೆತ್ತಿ ಊಟ ಬಡಿದ್ರು ಬಡಿಸ್ಕೋಬೇಕು ಇಲ್ಲಾಂದ್ರೆ ನನ್ನ ಮಗನ ಬಾಳೆ ಸುದ್ದಾಗಂಗಿಲ್ಲ ಈಗ ಒಂದಿಷ್ಟು ದಿನ ನಾ ಹೊಂದ್ಕೊಂಡು ಹೋದ್ರೆ ಸುದ್ದಾಗ್ಬಿಟ್ಟವ. ಅಯ್ಯೋ ಹಂಗೆ ಖಾಲಿ ಕುಂತೀಯಾ? ಏನು ತಿನ್ನಕ್ಕೆ ಮಾಡಿಲ್ಲ, ನನಗರ ಹೊಟ್ಟೆ ಹಸ್ತು ಬಿಟ್ಟತಿ. ನೀನು ಮಕ್ಕೊಂಡಿದ್ದಲ್ಲ ಗೌರಿ, ಅದಕ್ಕೆ ಎದ್ದ ಮೇಲೆ ನಿನಗೇನು ಬೇಕೋ ಅದನ್ನು ಕೇಳಿ ಮಾಡಿಕೊಟ್ರಾತಂಥೇಳಿ ಬಿಟ್ಟಿದ್ನವ. ಏನು ಬೇಕು ಹೇಳಿ ಮಾಡ್ಕೊಡ್ತೀನಿ. ಎಲ್ಲ ಗೊತ್ತಾತು. ಸೊಸಿಗೆ ನಾ ಯಾಕೆ ಮಾಡ್ಕೊಡ್ಬೇಕು, ಆಕಿನ ಕುಂದ್ರಿಸಿ ನಾ ಯಾಕೆ ಮಾಡಬೇಕು ಅನ್ನೋ ಬುದ್ಧಿ ಅಲ್ಲ. ಮತ್ತು ಇದೊಂದು ನೆಪ ಹೇಳ್ತೀರೇನ? ವಾ ನನ್ನ ಸೊಸಿ ನನ್ನ ಹತ್ರ ಅಂತ ಬುದ್ಧಿಲ್ಲ. ನಿನ್ನೆ ಶಾಗಿ ಉಪ್ಪಿಟ್ಟು ಮಾಡಿದ್ನ್ಯಾ, ಒಲ್ಲೆ ನಾನು ಅಂತಂದೆ. ಮತ್ತು ಅದನ್ನ ಎಷ್ಟಕೊಂಡ ಮಾಡಿ ಮುಸುರಿಗೆ ಚೆಲ್ಲಿದ್ನ್ಯಾ. ಸುಮ್ಮನೆ ಎಷ್ಟಕೊಂಡ ಮಾಡಿ ನಿನ್ನೆ ಚೆಲ್ಬಿಟ್ನಲ್ಲ, ಅದಕ್ಕೆ ನಿನಗೆ ಏನು ಬಗಸ್ತೈತಿ ಕೇಳಿಬಿಟ್ಟು ಮಾಡಿಕೊಟ್ರಾತಂತ ಬಿಟ್ಟಿನಿವ ನನ್ನ ಸೊಸಿ. ನೀ ತಪ್ಪು ತಿಳ್ಕೊಬೇಡ. ಹೇಳಿದ್ದ ಒಂದು ನೆಪ ಆತಲ್ಲ ನಿಮ್ಗೆ, ನನಗೆಲ್ಲ ಗೊತ್ತಾಗುತ್ತೆ. ಅದಕ್ಕೆ ಈ ಮಗು ಬೇಡ ಅಂತಂದಿದ್ದೆ ನಾನು. ಓಯ್ಯವ ಹಂಗೆ ಅನ್ನಕೋಬೇಡ. ನಿನಗೇನು ಬೇಕು ಹೇಳು, 5 ರಿಂದ 10 ನಿಮಿಷ ನೀ ಜಳಕ ಮಾಡಿ ಬರೋವಾಗ ಮಾಡಿಟ್ಟಿರ್ತೀನಿ ಅಂತ ನನ್ನ ಸೊಸಿಯ. ನನಗೆ ಹಾಂ ರವಾ ದೋಸೆ ತಿನ್ನೋ ಹಂಗಾಗೈತಿ. ಮತ್ತು ಅದ್ರೊಳಗೆ ಟಮಾಟೆ ಚಟ್ನಿ ಮಾಡು. ಹಂಗೆ ಏನು ಮಾಡ್ಬೇಕು, ಮತ್ತು ಇದನ್ನು ವಡಿ ಮಾಡ್ಬೇಕು. ನಂಗೆ ವಡಿ ತಿನ್ನೋ ಹಂಗಾಗೈತಿ. ಅಲ್ಲ ಈ ಉದ್ದಿನ ವಡಿ ಅಂದ್ರೆ ನಿನ್ನೆ ಉದ್ದಿನ ಬ್ಯಾಳಿ ನೆನ್ನಿಡ್ಬೇಕಿತ್ತು ಉದ್ದಿನ ವಡಿಗೆ. ಅಲ್ಲ ಹಂಗೆ ಏಕದುಮ್ಕ ಹೇಳಿದ್ರೆ ಹೆಂಗೆ ಮಾಡ್ಕೊಡ್ಲವ ನಾನು? ಹಾಂ ಅದಕ್ಕೆ ಬೇಕಂದ್ರೆ ಸಂಜೆ ಮುಂದೆ ಮಾಡ್ಕೊಡ್ತೀನಂತ. ಈಗ ರವಾ ದಾಸೆ ಅಂದೆಲ್ಲ ಮಾಡ್ಕೊಡ್ತೀನಂತ. ಗೊತ್ತಿಲ್ಲ, ನಾ ಹೇಳಿದ್ದು ಮಾಡ್ಕೊಡ್ತೀನಿ ಅಂದಿರೋದಿಲ್ಲ. ನನಗೆ ಈ ಉದ್ದಿನ ವಡೆ ಬೇಕು, ಬೇಕಂದ್ರೆ ಬೇಕು. ಹೆಂಗೆ ಮಾಡ್ತೀರೋ ಹೆಂಗೆ ಬಿಡ್ತೀರೋ ಅದು ನನಗೆ ಗೊತ್ತಿಲ್ಲ. ನೀವೇನಂದಿದ್ರಿ, ನಾ ಏನು ಹೇಳ್ತೀನಿ, ನಾ ಏನು ಕೇಳ್ತೀನಿ ಅದನ್ನು ಮಾಡ್ತೀನಿ ಅಂದಿದ್ರಿಲ್ಲ. ನೀವು ಮಾಡ್ಬೇಕು. ಮಾಡಂಗಿಲ್ಲ ಅಂದ್ರೆ ಹೇಳ, ನಾ ಸೀದಾ ದವಾಖಾನೆಗೆ ಹೋಗ್ತೀನಿ, ಆಪರೇಷನ್ ಮಾಡಿಸ್ಕೊಂಡು ಮನೆ ಬರ್ತೀನಿ. ಸೊಸಿ ಹಂಗತಿ ಮಾಡಕ್ಕೆ ಹೋಗ್ಬೇಡ ಆಯ್ತು. ನಾ ಹೆಂಗಾರ ಮಾಡ್ಕೊಡ್ತೀನಿ ತಗೋ. ಮಸ್ತ್ ಸಿಕ್ಕಾಕೊಂಡವ್ರು ನೋಡಿ ಈಗ. ಹಿಂಗೆ ಆಟ ಆಡಿಸ್ಬೇಕಿಂತ ಅವ್ರನ್ನ. ಅಂದಂಗೆ ಅದಕ್ಕೆ ಖಾರ ಅದು ಜಾಸ್ತಿ ಹಾಕ್ಬೇಡ. ನಂಗೆ ಖಾರ ತಿನ್ನಿ ಅಂದ್ರೆ ಎದೆ ಉರಿತೈತಾ. ಆಟ ಆಡಿವ, ಆಟ ಮಾಡ್ತೀನಿ. ಹಂಗೆ ಇನ್ನೊಂದು ಮಾತು ಹೇಳೋದಿತ್ತು, ತಪ್ಪು ತಿಳ್ಕೊಬೇಡ ನನ್ನ ಸೊಸಿಯ. ಅದೇನು ಹೇಳು. ಏನಂದ್ರೆ ಇಂಥ ಹೊತ್ನ್ಯಾಗ ಹಿಂಗೆ ಬಿಗುತ್ತಾಗಿರೋ ಅರಿವಿ ಹಾಕೋಬಾರ್ದಿವ. ಒಂದು ಸ್ವಲ್ಪ ಮೈಯಾಗ ಸಡ್ಲಾಗಿರೋ ಅರಿವಿ ಹಾಕೋಬೇಕು. ಆಮೇಲೆ ಹಿಂಗೆ ಮೈ ಕಾಣೋ ಅರಿವೇನು ಹಾಕೊಳಕ್ಕೆ ಹೋಗ್ಬಿಡಿವ ನನ್ನ ಸೊಸೆ. ಯಾಕಂದ್ರೆ ನೋಡೋರ್ ಕಣ್ಣು ಹಿಂಗೆ ಇರಂಗಿಲ್ಲ. ಹೊಟ್ಲಾಗಿಂದ ಒಂದು ಸ್ವಲ್ಪ ಮನುಷ್ಯ ದಿಪ್ಕಟ್ಟು ಹಾಕನ. ಅದಕ್ಕೆ ಮೈ ತುಂಬ ಅರಿವಿ ಹಾಕು. ಮನೆಗೆ ಬರೋರು ಹೋಗೋರು ಇರ್ತಾರೆ, ಒಂದೇ ದೃಷ್ಟಿಯರು ಇರಂಗಿಲ್ಲ. ಅದಕ್ಕೆ ಹೇಳಿತು. ನಾ ಏನಾರು ಹಾಕೊತೀನಿ ಏನಾರು ಬಿಡ್ತೀನಿ, ಅದನ್ನು ನೀ ಕೇಳುವಂಗಿಲ್ಲ. ನನಗೆ ಏನು ಅರಿವಿ ಕಂಫರ್ಟೇಬಲ್ ಆಗುತ್ತೋ ಅದನ್ನು ಹಾಕೋತೀನಿ, ಆಯಿತಾ? ನಿಂದು ಏಟೈತೆ ಅಟ್ ಕೆಲಸ ಮಾಡು. ಅಲ್ವಿ ನಾನಾರ ಏನು ತಪ್ಪು ಹೇಳಿದೆ? ಮುಂದೆ ನೀ ಇಂಥವು ಹಾಕೋನಲ್ಲೇಕ, ಆದರೆ ಈಗ ಬ್ಯಾಡ ಅಂತ. ಅದು ಗಿರೀಶ, ಮೈ ತುಂಬ ಬಟ್ಟೆ ಹಾಕೋರುವ. ಈಗ 10 ಬಟ್ಟೆ ಹಾಕೋಬಾರ್ದು ಹೊಟ್ಲಿದ್ದಾಗ ಅಂತ ಹೇಳಿದ್ನಪ್ಪ. ಅದಕ್ಕೆ ಸಿಟ್ಟು ಮಾಡ್ಕೊಂಡ ಆಗ ಗೌರಿ. ಅವ ನೀನು ಒಳ್ಳೇದಕ್ಕೆ ಹೇಳಿಲ್ಲನ. ಮತ್ತು ಮುಂದೆ ನೀನು ಇಂಥ ಬಟ್ಟೆನ ಹಾಕೊಂಡು ಅಲ್ಬೇಕ. ಆದ್ರೆ ಈಗ ಅವ್ವ ಏನು ಹೇಳ್ತಾಳ ಅದನ್ನು ಕೇಳಬೇಕಿಲ್ಲ. ಹೇಳಿದ್ದು ನಾ ಕೇಳ್ಬೇಕಾ? ನೀವು ಏನಂದಿದ್ರಿ? ನಾ ಹೇಳ್ದಂಗೆ ನೀವೆಲ್ಲರೂ ಕೇಳ್ತೀನಿ ಅಂದಿದ್ದಕ್ಕೆ ಈ ಕೂಸು ಉಳಿಸ್ಕೊಂಡೆ. ಇಲ್ಲ ಅಂದ್ರೆ ಹೋಗಿ ತೆಗೆಸ್ಕೊಂಬರ್ತಿದ್ದೆ. ನಿಮ್ಗೆ ನನ್ನ ಮಾತು ಕೇಳೋಕ್ಕಾಗ್ಲಿಕ್ಕಂದ್ರೆ ಹೇಳ್ಬಿಡ್ರಿ, ಈಗ ಹೋಗಿ ತೆಗೆಸ್ಕೊಂಬಂದ್ಬಿಡ್ತೀನಿ. ಹಂಗೆ ಮಾಡ್ಬೇಡ. ನೀನು ಹೆಂಗೆ ಇಷ್ಟಪಡ್ತೋ ಹಂಗೆ ತೀರು. ಹಿಂಗೆ ಬರ್ದಾರಿಗೆ ಈಗ ಪಪ್ಪಾಳಿ ಹಣ್ಣು ತಿನ್ನೋಂಗಾಗಿತ್ತು. ಪಪ್ಪಾಳಿ ಹಣ್ಣು ತಂದು ಕೊಡ್ತೀಯಾ? ಪಪ್ಪಾಳಿ ಹಣ್ಣ ಇಂಥ ಹೊತ್ನ್ಯಾಗ ತಿನ್ಬಾರ್ದವ ನನ್ನ ಸೊಸಿಯ. ಪಪ್ಪಾಳಿ ಹಣ್ಣು ತಿನ್ಬಾರ್ದವ. ಗರ್ಭಿಣಿ ಇದ್ದಾಗ ಪಪ್ಪಾಳಿ ಹಣ್ಣು ತಿನ್ಬಾರ್ದಂತಾರ. ಬೇಡ, ಮತ್ತೆ ಮುಂದೆ ತಿನ್ನಾಕಂತ ಮತ್ತೆ ಬೇರೆ ಏನಾರು ಬೇಕನ್ನ ಹೇಳು, ತಂದು ಕೊಡ್ತೀನಂತ. ಹಾಂ, ನನಗೆ ಒಂದು ತೊಲಿದು ಚೈನಾ ಮಾಡಿಸ್ಕೊಡು. ನನಗೆ ಚೈನಾ ಹಾಕೋಬೇಕಂತ ಅನ್ಸಕತ್ತೈತಿ. ನೀನೇ ಅಂದೆಲ್ಲ, ನೀ ಏನು ಕೇಳಿದ್ರು ತಂದು ಕೊಡ್ತೀನಿ ಅಂತ ಹೇಳಿ. ಎದಿ ಮ್ಯಾಗ ನೀ ಹಿಂಗತಿ ಹೇಳಿದ್ರ ನಾನು ಹೆಂಗೆ ತಂದು ಕೊಡೋಕ್ಕಾಗುತ್ತೆ ಹೇಳು? ಅಲ್ಲ, ಸಸ್ತಾ ಬಂಗಾರ ತುಟ್ಟಿ ಐತಿ. ಈಗ ತಂಗಿ ಲಗ್ನ ಮಾಡಿ ಕೈ ಆರಿಲ್ಲ. ಮೊನ್ನೆ ಆಕಿಗೆ ಅಂತೇಳಿ ಒಂದು ಸ್ವಲ್ಪ ಬಂಗಾರ ಅದು ಇದು ಕೊಟ್ಟೆ. ನಂದರೆ ಏನು ದೊಡ್ಡ ಪಗಾರ ಅಲ್ಲ. ಇನ್ನೊಂದು 2 ತಿಂಗಳು ಬಿಟ್ಟು ಮಾಡಿಸ್ಕೊಡ್ತೀನಂತ. ಆಯ್ತು ತಗೋ, ನಿನ್ನ ಕೈಲಿ ಆಗಂಗಿಲ್ಲ ಹೋದಿಲ್ಲ. ನನಗೆ ಗೊತ್ತಿತ್ತು. ಅದಕ್ಕೆ ನನಗೆ ಈ ಕೂಸು ಬೇಡ ಅಂತೇಳಿ ನಾನು ಯೋಚನೆ ಮಾಡಿದ್ದೆ. ನಿನ್ನ ಕೈಲಿ ಏನೂ ನಿಗಂಗಿಲ್ಲ ನೋಡು. ನಾನು ಕೇಳಿದ್ದು ಬರೀ ಒಂದು ಚೈನ, ಅದನ್ನ ತಂದು ಕೊಡೋಕ್ಕಾಗವಲ್ದು. ಇನ್ನು ಮುಂದೆ ಮಗುನೇನು ಸಾಕಿ ನೀನು? ಅದಕ್ಕೆ ಹೇಳಿದ್ದು ಈ ಮಗು ಬೇಡ ಅಂತೇಳಿ. ಅವ್ರಕ್ಕ ತಂದು ಕೊಡ್ತಾನೆ ತಗೋ ನನ್ನ ಮಗ. ನೀ ಈಗ ಜಾಕ ಮಾಡಿಬರು, ತಂದು ಕೊಡ್ತಾನೆ ಹೋಗು. ಅವ್ವ ಮಗ ಮಾತಿ ತಪ್ಪಾಡ್ದು. ನೀನು ಸಿಟ್ಟಿಗದು ಹೇಳ್ಬೇಡ. ಇಂಥ ಹೊತ್ನ್ಯಾಗ ಸಿಟ್ಟದು ಮಾಡ್ಕೊಬಾರ್ದಿವ. ಮಾಡಿಸ್ಕೊಡ್ತೀವಿ. ಹೋಗು ಜಾಕ ಮಾಡಿ ಹೋಗು. ನೀ ಬರುವಾಗ ನಾಷ್ಟ ರೆಡಿ ಮಾಡಿಟ್ಟಿರ್ತೀನಿ. ಹೋಗು ನನ್ನ ಸೊಸಿ. ಯವ್ವ, ಆಕೆ ಹೇಳಿದಕ್ಕೆಲ್ಲ ಹ್ಞೂ ಅಂದ್ರೆ ಹೆಂಗೆ ಬೇ? ಅಲ್ಲ, ಏಕದಮ್ ಎದಿ ಮ್ಯಾಗನ ಒಂದು ಚೈನಾ ಮಾಡ್ಸಂದ್ರೆ ಹೆಂಗೆ ಮಾಡ್ಸೋಕ್ಕಾಗತ್ತೆ ಹೇಳು? ನನ್ನ ಕೈಯಾಗ ರೊಕ್ಕ ಬೇರೆ ಇಲ್ಲ. ಬೇರೆ ಹ್ಞೂ ಅಂತಂದು ಎಲ್ಲಿಂದ ತರದ್ ಬೇ?
ಯಪ್ಪ ರೊಕ್ಕ ರೂಪಾಯಿ ಮುಖ್ಯಲ್ಲ, ಆಕಿ ಬೇಕಂತ ಮಾಡಕತ್ತಾಳ. ಇವು ನನ್ನ ತಾಳೆನ ಗುಂಡು ಅದಾವು. ಇವು ಒಂದು ಅರ್ಧ ತೊಲಿ ಅದಾವು. ಇವು ತಾಳೆನ ಗುಂಡು ತಗೋ. ತೊಗೊಂಡು ಹಂಗೆ ಒಂದು ನಾನು ಇವು ಬುಗುಡಿ ಅದಾವು, ಇವನ್ನ ತೊಗೊಂಡು ಆಕಿಗೆ ಒಂದು ಚೈನ ಮಾಡಿಸ್ಕೊಟ್ಬಿಡಿಯಪ್ಪ. ಇಲ್ಲವ, ಅಲ್ಲ ನಿನಗೆ ಬಂಗಾರ ಅಂತ ಇರೋದ ಆ ತಾಳೆನ ಗುಂಡು ಅಷ್ಟ. ಅದನ್ನು ಕೊಡ್ತೀನಿ ಅಂತ ಹೇಳ್ಬಿ. ಬುಗುಡಿ ಅದು ಬ್ಯಾಡ ಬೇವ, ಬೇಡ. ನಾ ಎಲ್ಲ ಆಕಿಗೆ ಏನಾದ್ರು ಹೇಳ್ತೀನಿ, ಬೇಡ. ನಮ್ಮ ವಂಶದ ಕುಡಿ ಆಕಿ ಹೊಟ್ಟೆ ಬೆಳೆಯಕತ್ತೈತಿ. ಈಗ ಆಕಿ ಹೇಳ್ದಂಗೆ ನಾವು ಕೇಳಿಕಂದ್ರೆ ಈಗ ಮತ್ತು ನಾನು ಕೂಸು ತರಿಸ್ತೀನಿ ಅಂತ ಒಂಟಿ ಹಿಡ್ತಿದ್ದೆ ಹೆಣ್ಮಗಳು ಹಾಕಿ ಮತ್ತು ಸಿಟ್ನ್ಯಾಗ ಏನು ಕಿನ್ನಾರ ಮಾಡ್ಕೊಂಡ್ರೆ ಹೌದಿಲ್ಲಪ್ಪ. ಅದು ಎಲ್ಲಾರು ಹೊಕ್ಕತ್ತಿನ ಇಲ್ಲಿ ಬಿಡು, ನಮ್ಮ ಸೊಸಿ ಹಾಕೊಂತ ಅಲ್ಲನ. ಈಗ ನನಗೂ ವಯಸ್ಸಿಗೈತಿ, ನಾ ಹಾಕೊಂಡು ಮೀರಿಯೋದು ಚಂದ, ನನ್ನ ಸೊಸಿ ಹಾಕೊಂಡು ಮೀರಿಯೋದು ಚಂದಪ್ಪ. ಸಾಕು, ನಿಮ್ಮ ಅಪ್ಪ ಕಟ್ಟಿದ್ದ ತಾಳೆ ಇದಾವಲ್ಲ ಸಾಕು, ಅವನ್ನ ಕಟ್ಕೋತೀನಿ, ನನಗೇನು ಅದೇನಿಲ್ಲ. ನಾ ಹೇಳೋದಷ್ಟು ಮಾಡಿ, ಇದಕ್ಕೆ ಹೆಚ್ಚಿಂದೇನು ಮಾತಾಡಬೇಡ, ಇಲ್ಲಿಗೆ ಮುಗಿಸ್ಬಿಡು. ಮತ್ತೆ ಆಕಿ ಕುಡ್ಚೋಳ ತೆಗಿಬಿಡಪ್ಪ, ನಾ ಹೇಳ್ತೀನಿ ನೋಡಿ. ಮತ್ತೆ ಅಲ್ಬೇಯವ, ಎಲ್ಲದಕ್ಕೂ ಹಿಂಗೆ ಗೋನ್ ಹಾಕೊಂತ ಹೊಂಟ್ರ ಹೆಂಗ್ ಬಿ? ಈಕಿಗೆ ಹೆಂಡ ಕುಡಿಸಿದ್ ಮಂಗ್ಯಾನ್ ಗತಿ ಆಗ್ಬಿಟ್ಟಾಳ ಬೇವಕಿ. ಎಲ್ಲದಕ್ಕೂ ಹಿಂಗೆ ಮಾಡ್ಕೊಂತ ಹೋದ್ರೆ ಇವತ್ತು ಇದನ್ನ ಕೇಳ, ಮತ್ತೆ ನಾನು ಇನ್ನೊಂದು ದೊಡ್ಡ ಕೇಳ್ತಾಳ, ಅವಾಗ ಏನು ಮಾಡೋದು? ನನಗೆ ನಮ್ಮ ವಂಶದ ಕುಡಿ ಮುಖ್ಯ, ಬೇರೆ ಏನೂ ಮುಖ್ಯ ಅಲ್ಲ. ನೋಡಪ್ಪ, ಹಲ್ಲ ನಾಲಿಗೆ ಇಟ್ಕೊಂಡು ಒಂದಿಷ್ಟು ದಿನ ಸುಮ್ಮ ಇದ್ದು ಬಿಡು. ದೌಡಿ ಕಚ್ಕೊಂಡು ಗಪ್ ಚುಪ್ ಇರ್ಬೇಕು, ಏನು ಮಿಸ್ಗೋಂಗಿಲ್ಲ. ಒಂದು 9 ತಿಂಗಳ ಹೊಟ್ಟೆಗಿನ ಕೂಸು ಹೊರಗೆ ಬರೋ ಮಟ್ಟ ಆಕಿ ಏನು ಹೇಳಿದ್ರು ಗೋನ್ ಹಾಕು. ಆಕಿಗೆ ಏನು ಮಾತಾಡೋಕೆ ಹೋಗ್ಬೇಡ. ಮತ್ತು ಮುಂದೆ ಐತಲ್ಲ ಅದು ಹೆಂಗೆ ಮನ್ಯಾಗ ಕಲಿಸ್ಬೇಕು, ನೀ ಕಲ್ಸಕ್ಕಂತೆ. ಈಗ ಒಂದು 9 ತಿಂಗಳು ಸುಮ್ಮ ಇದ್ದು ಬಿಡು ನನ್ನ ಮಗನ. ಆಯ್ತು ಯವ್ವ, ತಂಗಿ ಹತ್ರ ಹೋಗಿದ್ದೆ, ಆಕಿಗೆಲ್ಲ ಇದ್ದಿದ್ದು ಹೇಳಿದೆ. ಆಕಿನೂ ಚಲೋ ಆಗ್ಬಿಡ ಅಂತ ಅಂದ್ಲ. ಆಕಿಗೆ ನೀ ಹೇಳಕ್ಕೆ ಹೋಗ್ಬೇಡ, ಹೋಗಿದ್ದೆ. ಇಲ್ಲಪ್ಪ, ಇಲ್ಲ ಅಂತ ಜಗಳನ ತಗೋತಾಳ. ನನಗೂ ನಿಮ್ಮ ತಂಗಿ ನೋಡು ಆಸೆ ಆಗೈತಿ, ಹೆಂಗೆ ಮಾಡಲಿಯಪ್ಪ ನಾನು? ಯವ್ವ, ನಾನು ಈಗಿನ ಮನ್ಯಾಗ ನೋಡ್ಕೊತ ಇರ್ತೀನಿ. ನಾಳೆ ಹೆಂಗಾದ್ರೂ ಐತಾರ ಐತೆ, ನಾನು ಮನೆ ಖಾಲಿನೇ ಇರ್ತೀನಿ. ನೀ ಗುಡಿ ಹೋಗ್ತೀನಿ ಅಂತೇಳಿ ಹೋಗಿಬಿಡ್ಬಿ. ನಾ ಆಕಿನ ನೋಡ್ಕೊತೀನಂತ, ನೀ ಏನಕ್ಕೆ ಮನೆಗೆ ಹೋಗ್ಬೇಡ, ಗುಡಿಗೆ ಹೋಗಿ ಮಾತಾಡ್ಸ್ಕೊಂಬಾ. ಸರಿ ಆಯ್ತಪ್ಪ. ಅತಿ ಆತು ಬೇ ಹೋಯ್ಕಿದ. ನನಗರ ಆ ನಮೂನಿ ಸಿಟ್ಟು ಬಂದಿರ್ತತಿ, ಕಚ 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 ಕಡ್ದು ಹಾಕ್ಲಿ ನಾನು ಅಷ್ಟು ಸಿಟ್ಟು ಬಂದಿರ್ಬಿಟ್ಟಿರ್ತತಿ. ಆಕಿ ಮಾತಾಡೋದಕ್ಕೆ, ಆಕಿ ನಡ್ಕೊಳೋ ರೀತಿಗೆ ಅಷ್ಟು ಸಿಟ್ಟು ಬಂದಿರ್ತತಿ. ನೋಡ್ದು, ನನ್ನ ಕೂಸು ಆಕಿ ಹೊಟ್ಟೆ ಬೆಳ್ಯಾಕತ್ತ ಅನ್ನೋ ಒಂದು ಕಾರಣಕ್ಕೆ ಬಾಯಿ ಮುಚ್ಕೊಂಡು ಕೈ ಹತ್ತಿಗೆ ಇಟ್ಕೊಂಡಿರ್ತೀನಿ ಬೇಯವ್ವ. ಇನ್ನೊಂದು ಸ್ವಲ್ಪ ದಿನ ಸುಮ್ಮಿದ್ಬಿಡು. ಹ್ಯಾಂಗಾರ ತಳೋಣಂತ ಒಂದು 9 ತಿಂಗಳ ಹಿಂದೆಗಡೆ ಆಕಿಗೆ ಮಣ್ಣಾಗ ಕಲ್ಸಕ್ಕಂತೆ. ಈಗ ಒಂದಿಷ್ಟು ದಿನ ಸುಮ್ಮಿದ್ಬಿಡು. ಭಗವಂತ, ಎಂಥ ಸೊಸಿ ಕೊಟ್ಟೆಪ್ಪ ಅಂತೀನಿ ನಾನು. ಎಂಥ ಕಾಲ ಬಂತು ಏನ್ತನ. ಸ್ವಸ್ತ್ಯಾರಿಗೆ ನಾವು ಅಂಜಿ ನಡೆಯುವಂಥ ಕಾಲ ಬಂತಪ್ಪ. ನಾವೆಲ್ಲ ನಮ್ಮ ಆತಿಗಳಿಗೆ ಅಂಜಿ ನಡುಗ್ತಿದ್ವಿ. ಈಗ ಇವ್ರಿಗೆ ನಾವು ಅಂಜಿ ನಡುಗುವಂಥ ಕರ್ಮ ಬಂತಲ್ಲಪ್ಪ ದೇವ್ರ. ಏನು ಮಾಡೋದು, ಕಾಲಕ್ಕೆ ಸರಿಯಾಗಿ ಹೋಗ್ಬಿಡುದು. ಈ ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ಸ್ ಕೊಡ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಕತ್ರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೊಸ ಕತೆ ಮಾಡಿ ಹಾಕಿನ್ರಿ. ಆ ಕತೆಗೂ ನೀವು ಸಪೋರ್ಟ್ ಮಾಡ್ತೀರಾ ಅಂತೇಳಿ ಅಂದ್ಕೊಂಡೀನಿ. ನೀವೆಲ್ಲರೂ ಒತ್ತಾಯ ಮಾಡಿದ್ರಿ, ಇಲ್ಲ ಹೊಸ ಕತೆ ಹಾಕಲೇಬೇಕು ಅಂತೇಳಿ ಅಂದರೆ ಅದಕ್ಕೆ ಹೊಸ ಕತೆ ಮಾಡಕತ್ತೀನಿ. ಆ ಕತೆಗೂ ನೀವು ಸಪೋರ್ಟ್ ಮಾಡ್ತೀರಿ ಅಂತೇಳಿ ನಾನು ಅಂದ್ಕೊಂಡೀನಿ. ಭರವಸೆ ಒಳಗೆ ನಾನು ಹೊಸ ಕತೆ ನಾಳೆಯಿಂದ ಹಾಕ್ತೀನಿ, ಅದಕ್ಕೂ ಸಪೋರ್ಟ್ ಮಾಡ್ತೀರಿ ಅಂತೇಳಿ ಅಂದ್ಕೊಂಡೀನಿ. ಸರಿ ತಗೋರಿ, ನಾಳೆ ನೋಡೋರಂತೆ ಹೊಸ ಕತೆನ. ಬರನ್ರಿ. ಸರ್ವೇ ಜನ ಸುಖಿನೋ ಭವಂತು.